ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಹುಳಿ ಹುಳಿ ಖಾರ ಖಾರ ಮತ್ತು ಸಿಹಿ ಸಿಹಿಯಾದ ರುಚಿಯಾದ ಒಂದು ಉಪ್ಪಿನಕಾಯಿ ರೆಸಿಪಿಯನ್ನು ನಾನು ತೋರಿಸ್ಲಿಕ್ಕತ್ತೀನಿ. ಇಲ್ಲೇನಿದೆ, ನಾನು ಒಂದು ಮಾವಿನಕಾಯಿ ತೊಗೊಂಡಿನಿ, ಅಂದ್ರೆ ಹುಳಿ ಮಾವಿನಕಾಯಿ, ದೊಡ್ಡ ಮಾವಿನಕಾಯಿ ತೊಗೊಂಡಿನಿ. ಈಗ ಇದನ್ನೇನಿದೆ ಸ್ವಚ್ಛಾಗಿ ತೊಳ್ಕೊಂಬಂದಿನಿ ಮತ್ತು ಒರೆಸ್ಕೋಬೇಕು. ಒಂದು ಹನಿ ನೀರಿಲ್ಲಾರ್ದಂಗೇನಿದೆ ಸ್ವಚ್ಛಾಗಿ ಒರೆಸ್ಕೋಬೇಕಾಗ್ತದೆ. ಈಗ ಇದನ್ನು ಹೋಳಾಗಿ ಹೆಚ್ಕೊಳ್ಳೋಣಂತೆ. ಇಲ್ಲಿ ನೋಡ್ರಿ, ಎಳಿಗೆ ತೊಗೊಂಡಿನಿ. ಎಳಿಗೆನೇನಿದೆ ಸ್ವಚ್ಛಾಗಿ ತೊಳ್ಕೊಂಡು ಒಣ ನೀರಿಲ್ಲಾರ್ದಂಗೆ ಹೆಚ್ಕೊಂಡಿನಿ. ಈಗ ಇದನ್ನ ಹೋಳು ಹೆಚ್ಕೊಂಡು ಮಾವಿನಕಾಯಿ ಹೋಳನ್ನ ಇಲ್ಲಿ ಮಾವಿನಕಾಯಿ ಹೆಚ್ಕೊಳಕತ್ತೆ ನಾನು. ಮೊದ್ಲೇನಿದೆ ಇದನ್ನ ಕೇರೇನಿದೆ ತಕೊಂಡ್ಬಿಡೋಣ. ಹಿಂದೆ ತುಂಬು ಹುಳಿ ಇದ್ರೇನ ಮಾವಿನಕಾಯಿನ ಆಗ್ತದೆ, ಚಲೋ ಆಗ್ತದೆ ಮತ್ತೆ ತಡೀತದೆ ಭಾಳ ದಿವಸ. ಹಿಂಗೆ ಕರ ಕರ ಅಂತಂದ್ರೆ ಚಲೋ ಇರ್ತಾವ ಮಾವಿನಕಾಯಿ. ಇವನೇನದ ಈಗ ಹೋಳಾಗಿ ಹೆಚ್ಕೊಂಡ್ಬರ್ತೀನಿ. ಇದು ನೋಡ್ರಿ, ಮಾವಿನಕಾಯಿ ಎಲ್ಲ ಏನದ ಹಿಂಗೆ ಹೋಳಾಗಿ ಹೆಚ್ಕೊಂಡಿಲ್ಲ. ನಾನು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹೆಚ್ಕೋಬಹುದು. ಮತ್ತು ಪಿಂಡ್ ಇದ್ರೆ ಚಲೋ ಆಗ್ತದೆ ಮಾವಿನಕಾಯಿ. ನೋಡ್ರಿ, ಹಿಂಗೆ ಪಿಂಡ್ ಇರಬೇಕು. ಈಗ ಇದನ್ನೇನದ ಒಂದು ಬುಟ್ಟಿಗೆ ಹಾಕೋಣ ಅಂತ. ಇಲ್ಲೇ ಒಂದು ಬುಟ್ಟಿ ತೊಗೊಂಡಿನಿ. ಈ ಬುಟ್ಟಿಗೆ ಏನದ ನಾನು ಮಾವಿನಕಾಯಿ ಹೋಳು ಹಾಕೊಳ್ಕತ್ತೀನಿ. ಈಗ ನೋಡ್ರಿ, ಈ ಮಾವಿನಕಾಯಿ ನಾನು 3 ರಿಂದ 4 ಚಮಚದಷ್ಟು ಕಲ್ಲುಪ್ಪು ತಗೊಂಡಿನಿ. ಅಂದ್ರೆ ಒಂಚೂರು ಉಪ್ಪು ಮುಂದಿದ್ರು ಉಪ್ಪಿನಕಾಯಿನವ ತಡಿತಾವ, ಭಾಳನು ಆಗ್ಬಾರ್ದು. ಇಷ್ಟು ಉಪ್ಪು ಏನದ ಈಗ ನಾನು ಇದಕ್ಕೆ ಹಾಕ್ಲಿಕ್ಕತ್ತೇನೆ. ಇದೇನೊಮ್ಮೆ ಕೈ ಆಡ್ಸ್ಕೊಂಡೆಲ್ಲಾನು. ನೋಡ್ರಿ, ಚಂದಾಗಿ ಕೈ ಆಡ್ಸ್ಕೊಂಡಿನಿ. ಇಲ್ಲಿ ಏನದ ನಿಮ್ಗೆ ಬುಟ್ಟಿ ಆಯ್ತು, ಚಮಚ ಆಯ್ತು, ಯಾವುದೇ ಏನದ ನೀರಿನ ಅಂಶ ಯಾವುದೂ ಇರ್ಲಾರ್ದಂಗೆ ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ನೀರಿನ ಅಂಶ ಇತ್ತಂದ್ರೆ ಉಪ್ಪಿನಕಾಯಿ ಜಲ್ದಿ ಹಾಳಾಗ್ತಾವ. ಹಿಂಗಾಗಿ ಒಬ್ಬಟ್ಟಿಲೆ ಒರೆಸಿ ಒಣ ಇದ್ದದ್ದು ಏನದ ಪಾತ್ರೆ ಚಮಚ ತಗೋಬೇಕಾಗ್ತದೆ. ಇಲ್ಲೇನದ ಈಗ ಮ್ಯಾಲ ಮುಚ್ಚಿದಕ್ಕೆ 2 ರಿಂದ 3 ತಾಸು ಇದನ್ನೇನದ ಬಿಡ್ಬೇಕಾಗ್ತದೆ. ಅಂದ್ರೆ ಉಪ್ಪು ಕರಿಗಿ ಮತ್ತು ಮಾವಿನಕಾಯಿ ಜೊತೆ ನೀರು ಬಿಟ್ಕೋತದ. ಹಿಂಗಾಗಿ ಇದನ್ನ 2 ರಿಂದ 3 ತಾಸು ಇದನ್ನ ಮುಚ್ಚಿಡೋಣ ಅಂತ. ಇದು ನೋಡ್ರಿ, ಮಾವಿನಕಾಯಿ 2 ರಿಂದ 3 ತಾಸು ನಾನು ಬಿಟ್ಟಿದ್ದೆ. ಎಷ್ಟು ನೀರು ಬಿಟ್ಕೊಂಡದೆಲ್ಲ ಉಪ್ಪೆಲ್ಲ ಕರಿಗೆ ಏನದ ನೀರು ಬಿಟ್ಕೊಂಡದ್ದು ಚಲೋತ್ನಿಗೆ. ಈಗ ಇದಕ್ಕೆ ಎಲ್ಲ ಸಾಮಾನು ಹಾಕೋಣ. ಏನೇನು ಹಾಕ್ಬೇಕಂತ ಹೇಳ್ತೇನೆ ಈಗ. ಇದು ನೋಡ್ರಿ, ಅರ್ಧ ಚಮಚದಷ್ಟು ಏನದ ಹಿಂಗ್ ಹಾಕ್ಲಿಕ್ಕತ್ತೀನಿ. ಈ ಚಮಚದಲ್ಲಿ 2 ಚಮಚ ಏನದ ನಾನು ಸಾಸಿವೆದು ಬ್ಯಾಳಿ ಹಾಕ್ಲಿಕ್ಕತ್ತೀನಿ. ಇದು ಅಂಗಡಿ ಒಳಗೆ ತಗೊಂಡ್ಬಂದಿದ್ದದ, ಮನ್ಯಾಗ ಮಾಡಿದ್ದಲ್ಲ. ಈ ಬ್ಯಾಳಿನ ಇದಕ್ಕೆ ಹಾಕ್ಲಿಕ್ಕತ್ತೀನಿ. 2 ಚಮಚ ಹಾಕಿನಿ. 3/4 ಚಮಚದಷ್ಟು ಹುರಿದದ್ದು ಮೆಂತ್ಯ ಪುಡಿ ಹಾಕ್ಲಿಕ್ಕತ್ತೀನಿ ನಾನು. ಸಣ್ಣ ಚಮಚದ್ಲೆ ಅರಿಶಿನ ಪುಡಿ ಹಾಕ್ಲಿಕ್ಕತ್ತೀನಿ. ಇದೇ ಚಮಚದ್ಲೆ 2 ಚಮಚದಷ್ಟು ಖಾರ ಪುಡಿ ಹಾಕೋಣ. 2 ಚಮಚ ಖಾರ ಪುಡಿ ಹಾಕೊಂಡಿನಿ. ಇದನ್ನೇನದೊಮ್ಮೆ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು. ಎಲ್ಲ ಏನಿದೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಿನಿ. ಇದನ್ನ ಒಂದು 5 ನಿಮಿಷ ಏನಿದೆ ಮುಚ್ಚಿಡೋಣ. ಇದು ನೋಡ್ರಿ, ಒಂದು ಮಾವಿನಕಾಯಿನ ಇಲ್ಲಿಂದ 1 ಬಟ್ಲನ ಬೆಲ್ಲ ತಗೊಂಡಿನಿ. ಈ ಬೆಲ್ಲ ಏನದ ಈಗ ಪಾಕ ಮಾಡ್ಕೋಬೇಕಾಗ್ತದೆ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿ ನಾನು. ಈಗ ಏನದ ಈ ಬೆಲ್ಲ ಏನದ ಇದಕ್ಕೆ ಹಾಕೋಣ. 1 ಬಟ್ಲು ಬೆಲ್ಲಕ್ಕೆ ಅರ್ಧ ಬಟ್ಲು ಅಷ್ಟು ಏನದ ನೀರು ಹಾಕೊಳಕತ್ತೀನಿ. ಈಗ ಗ್ಯಾಸ್ ಹೊತ್ತಿಸ್ಕೋಣ. ಇಲ್ಲಿ ಕೈ ಆಡ್ಸ್ಕೊತಾ ಇರ್ಬೇಕು. ಬೆಲ್ಲ ಕರಗಿ ನಿಮ್ಗೆ 1 ಎಳಿ ಪಾಕ್ ಬರ್ಬೇಕಾಗ್ತದೆ. ಅಲ್ಲಿವರೆಗೂ ಏನದ ಕರಗಿಸ್ಕೋಬೇಕು ಬೆಲ್ಲನ. ಇದು ಬೆಲ್ಲೆಲ್ಲ ಕರಿಗಿ ಏನದ ಕುದಿಲಿಕ್ಕೆ ಹತ್ತದ. ಇದು 1 ಎಳಿ ಪಾಕ ಬರೋವರೆಗೂ ಕುದಿಸ್ಕೋಬೇಕಾಗ್ತದೆ. ನೋಡ್ರಿ, ಬರ್ಲಿಕ್ಕೆ ಹತ್ತದ. ಪೂರ್ಣ ಹಿಂಗ ಎಳಿ ಆತಂದ್ರೆ ಆವಾಗ ಗ್ಯಾಸ್ ಆಫ್ ಮಾಡ್ಬೇಕು. ನೋಡ್ರಿ, ಸ್ವಲ್ಪ ಬಂದದ. ಇನ್ನೊಂದು ಸ್ವಲ್ಪ ಬರ್ಬೇಕು. ಇನ್ನೊಂದೆರಡು ಕುದಿತಂದ್ರೆ ಪಾಕ್ ಬರ್ತದೆ. ಈಗ ನೋಡೋಣ ಪಾಕ್ ಬಂದದಂತ. ನೋಡ್ರಿ, ನೋಡ್ರಿ ಪಾಕ ಕಾಣಿಸ್ತದ ಅನ್ಕೊಂಡಿನಿ. ಹಿಂಗೆ ಎಳಿ ಬಂತಂದ್ರೆ ಕರೆಕ್ಟ್ ಬಂದಂಗೆ. ಈಗ ನಾ ಏನದ ಗ್ಯಾಸ್ ಆಫ್ ಮಾಡ್ಲಿಕತ್ತೀನಿ. ಪಾಕ ಕರೆಕ್ಟ್ ಇಷ್ಟು ಬಾತಂದ್ರೆ ಗ್ಯಾಸ್ ಆಫ್ ಮಾಡ್ಬೇಕಾಗ್ತದೆ. ಇಲ್ಲಿ ಭಾಳ ಗಟ್ಟಿ ಆಗ್ತದೆ. ಇದೇನದ ಈಗ ಪೂರ್ಣ ತಣ್ಣಾಗಲಿಕ್ಕೆ ಬಿಡೋಣಂತೆ.
ಪಾಕ ಎಷ್ಟು ಚಲೋ ಬಂದದ. ಪಾಕ ಏನದ ಪೂರ್ಣ ತಣ್ಣಗಾಗ್ಯದ ನೋಡ್ರಿ, ಹಿಂಗಾಗ್ಯದ. ಈಗ ಇದನ್ನೇನದ ಆ ಉಪ್ಪಿನಕಾಯಿಗೆ ಹಾಕೋಣ ನೋಡ್ರಿ. ಉಪ್ಪಿನಕಾಯಿ ಹಾಕಿದ ಸಾಮಾನೆಲ್ಲ ಏನದ ರಸ ಹಿರ್ಕೊಂಡು ಹಿಂಗೆ ಗಟ್ಟಿಯಾಗ್ಯದ, ಎಷ್ಟು ಚಲೋ ಆಗಿದೆ ಉಪ್ಪಿನಕಾಯಿ. ಈಗ ಇದಕ್ಕೇನದ ಬೆಲ್ಲದ ಪಾಕ ಹಾಕೋಣ. ಬೆಲ್ಲದ ಪಾಕ ಹಾಕೊಳ್ತಾರೆ. ಹಿಂಗೆ ಪಾಕ ಮಾಡಿ ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ಕೆಡಂಗಿಲ್ಲ, ನಿಮಗೆ ಭಾಳ ದಿವಸ ಬರ್ತದೆ. ಅಷ್ಟು ಏನದ ಬೆಲ್ಲದ ಪಾಕ ಇದಕ್ಕೆ ಹಾಕೊಂಡಿನಿ. ಇದನ್ನೇನದ ಮಿಕ್ಸ್ ಮಾಡ್ಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೊಂಡೀಗ. ಚೆಂದಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಸಿಹಿ ಹುಳಿ ಖಾರ ಉಪ್ಪಿಂದೇನದ ರುಚಿಯಾದ ಒಂದು ಉಪ್ಪಿನಕಾಯಿ ರೆಡಿ ಆಗ್ತದೆ. ನೋಡಿದ್ರಲ್ಲ, ಸಿಹಿ ಹುಳಿ ಖಾರ ಉಪ್ಪು ಎಲ್ಲ ಆದಂತ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಈಜಿ ಅದ. ಆಮೇಲೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ. ಇದೇನು ಊಟದ ಜೊತೆ ಭಾಳ ರುಚಿ ಕೊಡ್ತದೆ. ಮತ್ತು ಉಪ್ಪಿನಕಾಯಿ ಇತ್ತಂದ್ರೆ ಊಟ ಎಲ್ಲರಿಗೂ ರುಚಿ ಹತ್ತದ. ನೀವು ಮೊಸರು ಅನ್ನ, ತುಪ್ಪ ಅನ್ನ, ಮತ್ತು ಚಪಾತಿ ಭಕ್ರಿ ಎಲ್ಲದ್ರ ಜೊತೆ ಬಾಡಿಸ್ಕೊಳ್ಳಿಕ್ಕೆ ಭಾಳ ಟೇಸ್ಟ್ ಆಗ್ತದೆ. ಸಿಹಿ ಹುಳಿ ಇರೋದ್ರಿಂದ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗ್ತದೆ. ಈ ಉಪ್ಪಿನಕಾಯಿನ ನೀವು ಈ ಮಾವಿನಕಾಯಿ ಸೀಸನ್ ಒಳಗೆ ಒಮ್ಮೆ ತಪ್ಪದೆ ಟ್ರೈ ಮಾಡ್ರಿ. ನಿಮಗೂ ಈ ವಿಡಿಯೋ ಇಷ್ಟ ಆಗ್ತದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.